ಸಂಸಿ ಅಜ್ಜಿ. ಅಪ್ಪ ಏನು ಔಷಧಿ ಎಲ್ಲ ಎತ್ ಮಾಡಕ್ತಿದ್ದೆ. ಪರವಾಗಿಲ್ಲ ಕಮಲಿ, ನೀನೇನು ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ತಿಲ್ವಲ್ಲ. ಅಪ್ಪಯ್ಯ, ಕೆಂಪ್ ಡಬ್ಬಿಲಿರೋ ಮಾತ್ರ ಎಲ್ಲ ಮಧ್ಯಾಹ್ನ ಊಟ ಆದ್ಮೇಲೆ ತಕೋಬೇಕು. ನೀಲಿ ಡಬ್ಬಿಲಿರೋದು ರಾತ್ರಿಗೆ. ಕೆಂಪು ಮಧ್ಯಾಹ್ನ, ನೀಲಿ ರಾತ್ರಿ. ಚಂದ್ರು ಸರ್ ಮರಿಬೇಡಿ. ನಿಂಗೆ ನೀನು ಅಲ್ಲಿ ಕೂತ್ಕೊಂಡು ಊಟ ಶುರು ಮಾಡ್ಬಾ. ಇಲ್ಲ ಅಜ್ಜಿ, ನಿಮ್ದೆಲ್ಲ ಆದ್ಮ್ಯಾಕೆ ಕೊನೆಯಲ್ಲಿ ಮಾಡ್ತೀನಿ. ಕೊನೆಗೆ ಯಾಕೆ? ಅದಾ, ಕೊನೆಗಾದ್ರೆ ಉಳ್ದಿದ್ದು ಬೆಳ್ದಿದ್ದು ಎಲ್ಲ ಹಾಕೊಂಡು ಚೆನ್ನಾಗಿ ತಿನ್ನುವ ಅಂತ. ಏನೇ ಕಮ್ಲಿ, ನಿನ್ ಗೆಳ್ತಿನೇ ಬಿಟ್ಟು ಊಟ ಮಾಡ್ತೀಯಾ? ಇದು ನಿಂಗಿ ಬಂದೆ. ನೀವೆಲ್ಲ ಊಟ ಮಾಡ್ತೀರಿ, ನಾನು ಆಮ್ಯಾಕ್ ನಿಂಗಿ ಜೊತೆ ತಿಂತೀನಿ. ಹೀಗೆಲ್ಲ ಮಾತಾಡ್ತಿದ್ಯಾ? ಪ್ಲೀಸ್ ಹೋಗಿ. ನೀವು ನನ್ನ ಸ್ವಲ್ಪ ಯೋಚನೆ ಮಾಡಕ್ ಬಿಡಿ ಮಾಮ್. ಯೋಚನೆನಾ? ಯಾವ್ದ್ರ ಬಗ್ಗೆ? ಡೈನಿಂಗ್ ಹಾಲಲ್ಲಿ ಬರೀ ತಿಂಡಿ ಮೇಲೆ ಗಮನ ಆಯ್ತಾ ಮಾಮ್ ನಿಮ್ಗೆ? ಅಜ್ಜಿ ಹೇಳಿದ್ದು ಕೇಳಿಸ್ಕೊಂಡಿಲ್ವಾ? ನಾಳೆ ರಮೇಶನ್ ಫ್ಯಾಮಿಲಿ ಬರ್ತಿದ್ದಾರೆ ಅಂತ ಹೇಳಿದ್ರು. ಏನ್ ಅರ್ಥ? ನಾನು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಮಾಮ್, ನೀವ್ ನನ್ನ ಹೊಡೆದಿದ್ದಕ್ಕೆ ಸಿಂಪತಿ ತೋರ್ಸಕ್ ಬಂದಿದ್ರೆ ಐ ಆಮ್ ಸೋ ಸಾರಿ, ಬಟ್ ಪ್ಲೀಸ್ ಲೀವ್. ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ನಂಗೆ ಟೈಮ್ ಇಲ್ಲ ಮಾಮ್. ಈ ಅಮ್ಮ ಮಾತ್ರ ಮಾತಾಡೋಣ ಅಂತ ಅನ್ಕೊಂಡ್ರೆ ನೋ ಚಾನ್ಸ್. ಅವ್ರು ಸುಮ್ಮನೆ ಹೀಗೆ ಕ್ಯಾಶುಯಲ್ ಆಗಿ ಮಾತಾಡೋದಕ್ಕೆ ಬರ್ತಿರ್ಬೋದು. ನನ್ನ ಟೆನ್ಷನ್ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಜಸ್ಟ್ ಲೀವ್ ಮಾಮ್. ನನಗೆ ಅರ್ಥ ಆಗತ್ತೆ ಬೇಬಿ. ಡೋಂಟ್ ವರಿ ಬೇಬಿ, ನಾನಿದ್ದೀನಿ. ಎಲ್ಲ ನೋಡ್ಕೊತೀನಿ. ಓಕೆ? ಅದಕ್ಕೆ ತಾನೇ ನಿಮ್ಮ ಅಪ್ಪನ ಹತ್ರ ನಾನು ನಿನ್ನನ್ನ ಕರ್ಕೊಂಡು ಹೋಗಿದ್ದು. ಅಟ್ಲೀಸ್ಟ್ ಮಾತಾಡಿದ್ರೆ ಅವ್ನ ಮನ್ಸು ಕರಗತ್ತೆ ಅನ್ಕೊಂಡೆ. ಆದ್ರೆ ಅವನೇನ್ ಮಾಡ್ದ? ಮಾತು ದಿಕ್ಕನ್ನೇ ಬದಲಾಯಿಸಿ ನನ್ನ ಕಡೆ ತಿರುಗ್ಬಿಟ್ಟ. ನಿಮ್ಮಪ್ಪ ಇದಾನಲ್ಲ, ತುಂಬಾ ಕಿಲಾಡಿ ಅಲ್ಲ. ಅವನನ್ನ ಕೊಲ್ಲೋದಕ್ಕೆ ನಾನೇ ಟ್ರೈ ಮಾಡ್ದೆ ಅನ್ನೋ ಹಾಗೆ ಅವನು ಗೊತ್ತಾಯ್ತು ಅನ್ನೋ ತರ ಇನ್ನೇನ್ ಬಾಯೇ ಬಿಟ್ಬಿಡ್ತಿದ್ದ. ಅಬ್ಬಾ, ನನಗಂತೂ ಒಂದು ಸೆಕೆಂಡ್ಗೆ ಜೀವ ಹೋಗಿ ಬಂತು. ಆಗಿದ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಅಮ್ಮಮ್ಮ. ಮುಂದೆ ಏನ್ ಮಾಡ್ಬೇಕೋ ಅದನ್ನ ಫಸ್ಟ್ ಥಿಂಕ್ ಮಾಡಿ. ಅನಿಕಾ, ನಾನು ನೋಡ್ತಾನೆ ಇದ್ದೀನಿ ಆಗ್ಲಿಂದ ನೀನು ಅದನ್ನೇ ಹೇಳ್ತಾ ಇದ್ಯಾ. ನಾನು ನಿನ್ ಮಾತು ಕೇಳಿಸ್ಕೊಳ್ಳು ಅಥವಾ ಮುಂದೆ ಏನಾದ್ರೂ ಯೋಚನೆ ಮಾಡ್ಲು? ಮದುವೆ ಮಾತುಕತೆ ಮುಗಿಸ್ಕೊಂಡು ಬರ್ತೇನೆ. ಡಿಸಿ ಸರ್ ಫೋನ್ ಮಾಡ್ತಿದ್ಯಾ ಕಮ್ಲಿ? ಅವ್ರು ಈಗ ತಾನೇ ನಂತಾವ ಫೋನಲ್ಲಿ ಮಾತಾಡಿದ್ರು. ಅವ್ರು ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತೀರ್ಮಾನ ಮಾಡವ್ರೆ. ನೀನೀಗ ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ತೆಗಿಯಕ್ಕಿಲ್ಲ. ಕಮಲಿ, ಐ ಮಿಸ್ ಯು. ನೀನು ನನ್ನ ಮಿಸ್ ಯು ಅಲ್ವಾ? ಹೋಗ್ ನಿಂಗಿ, ತಮಾಷೆ ಮಾಡ್ಬೇಡ. ನಾನು ತಮಾಷೆ ಮಾಡ್ತಿಲ್ಲ ಕಮ್ಲಿ. ಬೇಕಾದ್ರೆ ನೀನೇ ನೋಡು, ನಾಳೆ ಎಲ್ಲರೂ ಬರ್ತಾರೆ, ಮಾತುಕತೆ ಮಾಡ್ತಾರೆ, ನಿನ್ನ ಪೊಟ್ನ ಕಟ್ಕೊಂಡೋಯ್ತಾರೆ. ಏನ್ ಹೇಳ್ತಿದ್ಯಾ? ಹೌದು ಅತ್ತೆ, ಕಮಲಿ ನನಗಿಂತ ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೇನೋ ನಂಬಿಕೆ ನನಗಿದೆ.
ನೋಡಿ ಅಮ್ಮ, ನಾವು ನಿಮ್ಮನ್ನು ಒತ್ತಾಯ ಮಾಡ್ತಿಲ್ಲ, ಆದರೆ ಒಂದು ಸಲ ನೀವೇ ಯೋಚನೆ ಮಾಡಿ. ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿತ್ತು. ಹಾಸಿನಿ ಬಾ. ಸರಿ, ಈಗ 2 ಸ್ಟೆಪ್ ಹಾಕೋಣ ಬಾ. ಅನಿಕಾ, ನಿನ್ನ ಹತ್ರ ಮಾತಾಡ್ಬೇಕು. ಸಾರಿ ಡ್ಯಾಡ್. ಅನಿಕಾ ನಿಂತ್ಕೋ, ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಿರೋದು. ಡ್ಯಾಡ್, ನಿಮ್ಮ ಹತ್ರ ಮಾತಾಡೋಕ್ಕೆ ನಾನು ಮೂಡಿಲ್ಲ. ನಿನ್ ಮನಸ್ಸಿಗೆ ಹಚ್ಕೋಬೇಡ ಪ್ಲೀಸ್. ಅನಿಕಾ, ನಾನು ಕೇಳೋದು ಯಾವುದನ್ನ ಬೇಕಾದರೂ ಕೊಡಿಸ್ಬೋದು, ಆದರೆ ರಿಷಿನ ಮಾತ್ರ ಕೊಡ್ಸೋಕ್ಕಾಗಲ್ವಲ್ಲ ಡ್ಯಾಡ್. ತರಿಸ್ಬೇಡಿ, ಓಕೆ? ಓ, ಏನು ಸೇಟ್ ತಿರ್ಸ್ಕೊತಿದ್ಯಾ? ನಿನ್ನೆ ನಾನು ನಿನ್ನ ಮೇಲೆ ಸಿಟ್ ಮಾಡ್ಕೊಂಡೆ ಅಂತ ಇವತ್ತು ನೀನಾ? ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಆ್ಯಂಡ್ ಇಟ್ಸ್ ಜಸ್ಟ್ ನಾಟ್ ವರ್ತ್ ಇಟ್. ಬೇಬಿ ಮಾಮ್, ನಿಮ್ಮ ಹತ್ರ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಊರ್ಮಿಳಾ, ನಾವು ಒಳಗೆ ಬರ್ಬೋದಾ? ಏನು ವಿಷಯ? ಕಣೋ ಕಮ್ಲಿ, ನೀನ್ ಏನೋ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡು ಡ್ರೈವರ್ ಕೈಲಿ ಇದನ್ನ ಕೊಟ್ಟು ಕಳ್ಸಿದಾಳೆ. ಯಾಕೆ ಆಟ ಆಡಿಸ್ತಿದ್ಯಾ ಅವಳನ್ನ? ಹೇಯ್, ಕೊಡಿಲಿ. ಏಯ್, ಬಂದಿದ್ದ ಕೆಲಸ ಮುಗೀತಾನೆ, ಕಳಚ್ಕೋ. ಸರಿನಪ್ಪ, ನಾವಿರೋದೇ ಅದಕ್ಕಲ್ವಾ, ಹೊರಡ್ತೀವಿ. ಮೆಸೇಜ್ ನೋಡಿದ್ರು ಇನ್ನೂ ಉತ್ತರನೇ ಕಳಿಸಿಲ್ವಲ್ಲ. ರಿಷಿ ಸರ್ಗೆ ನನ್ನ ಯಾಕಿನ್ನ ಕೋಪ ಹೋಗಿಲ್ಲ ಅನಿಸ್ತೈತೆ. ಸಮಾಧಾನ ಆಯ್ತಾರೆ ಕಮ್ಲಿ. ಅಂಥದಕ್ಕೂ ನೀನೇನು ಮಾಡಬಾರ್ದು ತಪ್ಪು ಮಾಡಿಲ್ಲ ಬಿಡು. ಇಲ್ಲ ನಿಂಗೆ, ಈ ದಿವಸದಾಗೆ ಒಂದಿನೂ ನಾನು ಅವ್ರ ತವ ಮಾತಾಡದೆ ಇರೋದು ಇವತ್ತೆಯಾ ನಿಂಗೆ? ಆದರ್ಶ ದಂಪತಿಗಳು ಅನ್ಸ್ಕೊಂಡವ್ರೆ ಕಿತ್ತಾಡ್ದೆ ಇರಕ್ಕಿಲ್ಲ. ಸಣ್ಣ ಪುಟ್ಟದ್ ಬರ್ದೆ ಬಾಂಧವ್ಯ ಗಟ್ಟಿ ಆಗಕ್ಕಿಲ್ಲ ಕಣವಿ. ಅದಕ್ಕೆ ಸಿಲ್ಯಾಕ್ಸ್, ಕೂಲ್. ಇಲ್ಲ ನಿಂಗೆ, ಈ ಥರ ಯಾವತ್ತೂ ಆಗಿರ್ಲಿಲ್ಲ. ಅದಕ್ಕೆ ಹೊಸ ಚಿಂತೆ. ಕಮಲಿ, ಎಲ್ಲದಕ್ಕೂ ಮೊದಲು ಅಂತ ಇದ್ದೇ ಇರ್ತೈತಲ್ವಾ. ನಾಳೆ ನಿಮ್ಮ ಮಾವನ ಮನೆಯವ್ರು ಬರ್ತಾವ್ರಲ್ಲ, ಅವ್ರನ್ನ ಕಮಲಿ ಒಂದ್ ಸರ್ ಬರ್ತೀನಿ. ನಾನು ಯೋಟೆ ಹೇಳಿದ್ರು ನಿನ್ನ ಮನಸ್ಸಿನಾಗೆ ಇನ್ನೂ ನನ್ನ ಅಕ್ಕ ಅಂತ ಒಪ್ಕೊಂಡಿಲ್ಲ ಅಲ್ವಾ? ಆದ್ರೆ ಊರ್ಮಿಳಾ, ನಿನ್ನ ತಂಗಿನೆಯ. ನಿನ್ನ ಮನಸ್ಸಲ್ಲಿರೋ ಭಾರ ಕಣ್ಣಲ್ಲಿ ಕಾಣ್ತೈತೆ. ಅದೇನು ನೋಡ್ಬೇಕು ಅಂತಿದ್ಯೋ
ಹೇಳು ಊರ್ಮಿಳಾ. ಈ ವಿಷಯ ನಮ್ಮಿಬ್ಬರ ಮಧ್ಯೆ ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಹೇಳ್ತಿದ್ದೀನಿ. ಧಾರಾಳವಾಗಿ ಹೇಳ್ಬೋದು ಊರ್ಮಿಳಾ. ಒಂದ್ಸಲ ಮಾತು ಕೊಟ್ಮ್ಯಾಕೆ ಅದನ್ನ ಮೀರೋಳಲ್ಲ ನಾನು. ನನಗೆ ನಿನ್ನ ಹತ್ರ ಹೇಳಬೇಕು ಅನ್ನೋ ಯೋಚನೆ ಇಲ್ಲ. ಯಾರೂ ಇಲ್ಲ ಅಂತ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಿದೆ. ನಿಂಗಿ ಏನವಿ ಇದೆಲ್ಲ? ಕಮಲಿ, ನೀನು ರಿಷಿ ಸರ್ನ ಹೆಂಗೆ ಇಂಪ್ರೆಸ್ ಮಾಡಬೇಕು ಅನ್ಕೊಂಡಿದ್ಯಾ ಅದನ್ನೀಗ ಹೇಳು. ಕಮಲಿ, ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡುಮ್ಮ. ಈಗ ಹೇಳು, ಯಾವ ಸೀರೆ ಉಟ್ಕೋತೀಯ? ನೀನೇ ಹೇಳು ಯಾವ್ದು ಉಟ್ಕೊಳ್ಳಿ. ಕಮಲಿ, ಹಂಗೆ ನೋಡಿದ್ರೆ ಗೊತ್ತಾಗಕ್ಕಿಲ್ಲ. ಒಂದ್ ಕೆಲಸ ಮಾಡು, ಒಂದೊಂದೇ ಎತ್ತಾಕೋ ನೋಡುಮ್ಮ. ತಯಾರಿ ಮಾಡ್ಕೋತಿದ್ದಾರೆ. ಹಾಗೇನಿಲ್ಲ. ಅಣ್ಣ, ನೀನು ನಾಚ್ಕೋತಿದ್ಯಾ? ಇಬ್ರದು ಕರೆಕ್ಟ್ ಆಗಿದೆ ಜೋಡಿ. ಅಲ್ಲ, ಈಗಲೇ ಹೀಗಾದ್ರೆ ಇನ್ನು ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಅದು ಸರ್ಪ್ರೈಸ್. ಹೌದಪ್ಪ, ಇಡೀ ಊರಿಗೆ ಗೊತ್ತಂತೆ ನಿಮ್ಮ ಹುಡುಗಿ ಒಬ್ಳನ್ ಬಿಟ್ಟು. ಆಯ್ತಪ್ಪ, ಅರ್ಥ ಆಯ್ತು, ಹೋಗ್ತೀನಿ. ನಿನಗಿದೆಲ್ಲನೂ ಹೇಳಕ್ಕೆ ಯಾರೂ ಇರ್ಲಿಲ್ಲ ಅಂತ ಕಾಣ್ತದೆ. ಹಲೋ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಮನೇಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ಅಧಿಕಾರ ತೋರ್ಸಕ್ ಬರಬೇಡಿ, ಓಕೆ? ಛೇ, ಅಧಿಕಾರ ಅಲ್ಲ ಕಣವ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಅದನ್ನೇ ಹೇಳ್ತೀನಿ. ನೀನುವೇ ನನ್ನ ಮಗಳು ಕಣವ. ಆ ಅಕ್ಕರೆಯಿಂದ ಮಾತಾಡಕ್ ಬಂದಿದ್ದೀನಿ. ಓ ಪ್ಲೀಸ್, ಈ ಮನೆಯವ್ರ ಮೆಲೋ ಡ್ರಾಮಾನೇ ನನ್ನಿಂದ ತಡೆಯೋಕ್ಕಾಗ್ತಿಲ್ಲ. ಇನ್ನು ನಿಮ್ಮ ಹಳ್ಳಿ ಬೀದಿ ನಾಟಕನ ನಿಮ್ಮ ಊರಲ್ಲೇ ಇಟ್ಕೊಳ್ಳಿ, ನನ್ನ ಹತ್ರ ಹೇಳಕ್ ಬರಬೇಡಿ. ಏನ್ ಬ್ರೋಕರ್ ಕೆಲಸ ಮಾಡ್ತಿದ್ದೀರಾ? ಮೈಂಡ್ ಯೋರ್ ಬಿಸ್ನೆಸ್. ಆ ಒಳ್ಳೆ ಹುಡುಗನಿಗೆ ಬೇಕಾದ್ರೆ ನಿಮ್ಮ ಮಗಳನ್ನ ಕೊಟ್ಟು ಮದ್ವೆ ಮಾಡಿ, ಓಕೆ? ಅತ್ತೆ, ಒಂದು ಸ್ವಲ್ಪನಾದರೂ ಊಟ ಮಾಡಿ. ನನಗೆ ಬೇಡ ಅಂತ ಹೇಳಿದ್ನಲ್ಲ, ನನಗೆ ಬೇಕಿದ್ರೆ ನಾನೇ ಬಂದು ಊಟ ಮಾಡ್ತಿದ್ದೆ. ಆಗ್ಲೇ ಗಂಡನ ಜೊತೆ ಬಂದು ಉಪದೇಶ ಮಾಡಿ ಸಾಕಾಗಿಲ್ವಾ ನಿನಗೆ? ಅತ್ತೆ, ಹಾಗೆಲ್ಲ ಮಾತಾಡಬೇಡಿ. ನಾವು ನಿಮಗೆ ನೋವು ಕೊಡಬೇಕು ಅಂತ ಬರಲಿಲ್ಲ. ನೀವು ಹೀಗೆ ಒಬ್ಬರೇ ಕೂತಿರೋದು ನೋಡಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ತಗೊಳ್ಳಿ ಅತ್ತೆ, ಮೊದಲು ಊಟ ಮಾಡಿ. ಅನ್ನದ ಮೇಲೆ ಮುನ್ಸ್ಕೋಬೇಡಿ. ಅದು ಅಲ್ಲದೆ ನೀವು ಊಟ ಮಾಡಿಲ್ಲ ಅನ್ನೋದು ರಿಷಿಗೇನಾದ್ರು ಗೊತ್ತಾದರೆ ಅವ್ನು ತುಂಬ ಹ್ಯಾಪಿ. ನಾನು ಒಪ್ಕೊಂಡಿಲ್ಲ ರಿಷಿ, ಆದರೆ ನನಗಿಷ್ಟ ಇಲ್ಲ ಅಂತ ನಿನ್ನ ಹತ್ರ ಹೇಳೂ ಇಲ್ಲ. ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿನಗೂ ಮೋಸ ಮಾಡಿಕೊಂಡು
ನನಗೂ ಮೋಸ ಮಾಡ್ಕೋತಿದ್ದೀನಿ. ಅಮ್ಮ, ನಾಳೆಯಿಂದ ಹೊಸ ಅಧ್ಯಾಯ ಶುರು ಅಲ್ವಮ್ಮ? ಕಳೆದ ಸಲ ನಿಮ್ಮಿಂದಾನೇ ನಿಶ್ಚಿತಾರ್ಥ ಮುರಿದಿತ್ತು. ಅದಕ್ಕೆ ನಿಮ್ಮ ಹತ್ರ ಡೈರೆಕ್ಟಾಗಿ ಒಂದು ವಿಚಾರ ಹೇಳೋಣ ಅಂತಾನೆ ನಿಮ್ಮನ್ನು ನಿಲ್ಲಿಸ್ದೆ. ದೇವ್ರಿಗೆ ದೀಪ ಹೊಚ್ಚೋ ನೆಪದಲ್ಲಿ ಮನೆ ಸುಡೋರು ನೀವು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಂದ್ರು, ವಾದ ಮಾಡೋದಕ್ಕೆ ಬರಬೇಡಿ. ಇದರಲ್ಲಿ ನಿಜ ಏನು ಅಂತ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತು. ನನ್ನ ಮಗಳು ಮದುವೆ ಮಾತುಕತೆಗೆ ಹುಳಿ ಹಿಂಡೋ ಪ್ರಯತ್ನ ಮಾಡೋದಾಗ್ಲಿ, ಯಾವುದೇ ರೀತಿಯಲ್ಲಿ ಅಡಚಣೆ ಮಾಡೋದಾಗ್ಲಿ ಮಾಡಿದ್ರೆ ಚಂದ್ರಕಾಂತ್ ಮಹಾಜನ್ ಅಸ್ಲಿ ಮುಖ ನೋಡ್ಬೇಕಾಗತ್ತೆ. ಅದು ನಿಮಗೆ ಒಳ್ಳೇದಲ್ಲ, ಬಿಡಿ. ನಾನು ದೊಡ್ಡ ತಪ್ಪೆಲ್ಲ ಮಾಡೀವ್ನಿ. ಆದ್ರೆ ರಿಷಿ ಸರು ಯಾವತ್ತೂ ನನ್ನ ಮ್ಯಾಕ್ ಹಿಂಗೆ ಕೋಪನೇ ಮಾಡ್ಕೊಂಡಿರ್ಲಿಲ್ಲ. ಈಗಿತ ಸ್ಯಾನೆ ನಿಂತ್ಕೊಂಡ್ರೋ ಏನೋ. ಆದ್ರೆ ಅಂತ ದೊಡ್ಡ ತಪ್ಪು ನಾನು ಏನು ಮಾಡಿದೆ? ಆ ಕ್ಷಣಕ್ಕೆ ನಂಗೆ ಏನು ಅನಿಸ್ತೋ ಅದನ್ನೇ ನಾನು ಮಾಡಿದೆ. ಅದಕ್ಕೆ ಹಿಂಗೆ ಕೋಪ ಮಾಡ್ಕೊಂಡ್ರೆ ನಾನು ಹೆಂಗೆ ಸಮಾಧಾನ ಮಾಡಲಿ? ರಿಷಿ ಸರ್, ನಾನು ಫೋನ್ ಮಾಡಿದ್ರೆ ನೀವು ಫೋನ್ ತೆಗಿಯಕ್ಕಿಲ್ಲ ಅಲ್ವಾ? ನಾನು ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ. ರಿಪ್ಲೈ ಮಾಡವ್ರೆ ಅಂದರೆ ಕೋಪ ಹೊಸಿ ಕಡಿಮೆ ಆಗೈತೆ ಅಂತ ಅರ್ಥ. ಇವ್ರಿಗೆ ಯಾಕೆ ಬೇಕು ನನ್ನ ಲೈಫ್ ವಿಷಯ? ಊರಲ್ಲಿ 4 ಅಡಿ ಜಾಗ ಇಲ್ಲದೆ ಸಾಯ್ತಿದ್ದವರು ಈಗ ನನಗೆ ಮ್ಯಾರೇಜ್ ಪ್ರಪೋಸಲ್ ತರ್ತಾರ. ಯಾರು? ಇದಳಲ್ಲ ಅಮ್ಮಮ್ಮ, ಮಾರಾಪುರದಿಂದ ಬಂದು ಇಲ್ಲಿ ಟೆಂಟ್ ಹಾಕೊಂಡಿರೋಳು. ಕಮಲಿನಾ? ನೋ, ಕಮಲಿ ಅಮ್ಮ. ಏನು? ಅವಳು ನಿನ್ನ ಹತ್ರ ಮಾತಾಡದ್ಲ ಬೇಬಿ? ಅಮ್ಮಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಕುರಿ ತಾನಾಗೆ ಮುಂದೆ ಬಂದು ನನ್ನ ಬಿರಿಯಾನಿ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಬೇಬಿ? ಯಾರನ್ನ ಕುರಿ ಅಂತಿದ್ದೀರಾ ಅಮ್ಮಮ್ಮ? ನಾಳೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಜಸ್ಟ್ ನಾನು ಹೇಳ್ದ ಹಾಗೆ ಮಾಡು, ಓಕೆ? ಅಮ್ಮ ಹೇಳಿದ ತಪ್ಪಲ್ಲ ರಿಷಿ, ಬಟ್ ಅವ್ರು ನೋಡೋ ನೋಟದಲ್ಲಿ ನಾನು ಹಾಸಿನಿನ ನೋಡಿದ್ದು ತಪ್ಪು. ಅಲ್ಲೇ ರಿಷಿ, ನಾನು ಅವಳನ್ನ ಇಷ್ಟಪಟ್ಟಿದ್ದೆ ಅನ್ನೋದೇ ಮರ್ತು ಹೋಗಾಗಾಯ್ತು. ನೀನು ಇದನ್ನೆಲ್ಲ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ಅಣ್ಣ, ಮನ್ಸು ಬಿಚ್ಚಿ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಕಣೋ. ಓಕೆ ಬೇಬಿ, ಡೋಂಟ್ ವರಿ. ನಿನ್ನ ನಂಬಿಕೆಗೆ ಅಮ್ಮಮ್ಮ ಯಾವತ್ತೂ ಮೋಸ ಮಾಡಲ್ಲ, ಓಕೆ? ಬೇಬಿ, ಮ್ಯಾಚ್ ಫಿಕ್ಸಿಂಗು ನಾನು ಮಾಡಿದ್ದೀನಿ. 4, 6 ಎಲ್ಲ ನೀನೇ ಹೊಡೆಯೋದು. ವಿಕೆಟ್ ಮಾತ್ರ ಆ ಕಡೆಯಿಂದ ಬೀಳತ್ತೆ. ವಿನ್ನರ್ಸ್ ನಾವೇ. ಗೆಟಪ್, ಬೇಗ ರೆಡಿಯಾಗು.
ಮೊದಲನೇ ಸಲ ದಂಪತಿಗಳಿಬ್ರು ಮನೆಗೆ ಬರ್ತಿದ್ದೀರಾ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಲ್ವಾ? ನಾವು ನಿಮ್ಮ ಮನೆಗೆ ಇದೇ ಮೊದಲನೇ ಸಲ ಬರ್ತಾ ಇರೋದು. ಹೌದು, ನಾವಿಬ್ಬರೇ ಬಂದಿರೋದು ಇದೇ ಮೊದಲನೇ ಸಲ. ಅರೆ ತಾತ, ಅಜ್ಜಿ ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ವಪ್ಪ. ರೋಹಿತ್, ಋಷಿನ್ ಕರಿಯೋ. ಹಾಂ. ಬಾಪ. ಅಜ್ಜಿ, ತಾತ. ಇರ್ಲಿ ಬಿಡಪ್ಪ, ಪ್ರತಿ ಸಲ ಬಂದಾಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ಏನೂ ಇಲ್ಲ. ಚಂದ್ರು ಊರ್ಮಿಳ ಮರುಮದುವೆ ಸಮಯದಲ್ಲಿ ನೀನು ನನ್ನ ಮಾತನ್ನು ನಂಬಿ ನನ್ನನ್ನು ಗೌರಿ ಇರೋ ಆಶ್ರಮ ಕರ್ಕೊಂಡು ಹೋಗದೆ ಇದ್ದಿದ್ರೆ ಏನೇನೆಲ್ಲ ನಡೆದೋಗ್ತಾ ಇತ್ತು. ಬಹುಶಃ ನಾವೆಲ್ಲ ಇಲ್ಲಿ ತನಕ ಬರ್ತಾ ಇದ್ವು ಎಲ್ಲೋ ಅನ್ಸುತ್ತೆ. ಓ ಮೈ ಗಾಡ್, ಹೌದು ತಾತ. ನೀವು ಅವತ್ತು ಏನಾರು ಹೇಳಿಲ್ಲ ಅಂದಿದ್ರೆ ಐ ಕಾಂಟ್ ಈವನ್ ಇಮ್ಯಾಜಿನ್. ಕಮಲಿ ಅವರು ಇವತ್ತು ಹ್ಯಾಪಿ ಆಗಿದ್ದಾರೆ ಅಂದರೆ ಅವ್ರ ತಂದೆ ತಾಯಿ ಒಂದಾಗಿದ್ದಾರೆ ಅನ್ನೋ ಸಮಾಧಾನ ಅವ್ರಿಗಿರುತ್ತೆ. ಹೌದು, ಗೌರಿ ನಮ್ಮ ಮನೆಗೆ ಸೊಸೆಯಾಗಿ ವಾಪಸ್ ಬರೆದಿದ್ದಿದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಒಟ್ಟಿಗೆ ಮಾಡೋ ಇಂಟೆನ್ಷನ್ ನಂದು ತಾರ. ಅಜ್ಜಿ, ಇದೇ ನೋಡಿ ಟೈಮ್ ಆ್ಯಂಡ್ ಎನರ್ಜಿ ಸೇವ್ ಅಂದರೆ. ನಿಮ್ಮಿಂದ ಕಲಿಯೋದು ತುಂಬಾನೇ ಇದೆ. ಅಯ್ಯೋ, ಇದನ್ನು ಬಿಸ್ನೆಸ್ ಆಗೇ ನೋಡ್ತೀಯಲ್ಲಪ್ಪ. ತರ ತಗೋ ಇದನ್ನ. ಏನು ಅಂತ ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ಹೇಳ್ತಾನೆ ಇಲ್ಲ ನೀವು. ಇದನ್ನ ನೀನೇ ನೋಡು, ಗೊತ್ತಾಗತ್ತ. ಕೂತ್ಕೋ ರೋಹಿತ್. ಪರವಾಗಿಲ್ಲಮ್ಮ, ಕೂತ್ಕೋ, ಪರವಾಗಿಲ್ಲ. ಪಾರ್ಟ್ನರ್ಸ್ ಅಲ್ಲ ತಾರ. ನೀನು ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ಬರೀ ಟ್ರಸ್ಟಿ ಮಾತ್ರ ಅಷ್ಟೇ. ಆದರೆ ಈಗ ಅದನ್ನೇ ಸ್ವಲ್ಪ ರೀಕನ್ಸಿಡರ್ ಮಾಡೋ ಅಗತ್ಯ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ಸ್ಥಾನಗಳೆಲ್ಲ ಬದಲಾಯಿಸ್ಬೇಕಷ್ಟೇ. ಅಂದ್ರೆ ಅಜ್ಜಿ, ರಿಷಿ ಕಮಲಿದು ಮದುವೆ ಆದಮೇಲೆ ನನ್ನ ಈ ಬಿಸ್ನೆಸ್ನ ಬಿಟ್ಟು ಇನ್ನೆಲ್ಲ ವಹಿವಾಟುಗಳನ್ನ ಸಂಪೂರ್ಣವಾಗಿ ಕಮಲಿ ರಿಷಿ ಹೆಗಲಿಗೆ ಹೊರಿಸೋಣ ಅಂತ ಇದ್ದೀನಿ. ವಾವ್, ದಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ ಅಜ್ಜಿ. ಅಲ್ವಾ? ನಿನಗೇನು ಅನ್ಸುತ್ತೆ ತಾರಾ? ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಆದರೆ ಏನು? ನಿಜ ಹೇಳಬೇಕು ಅಂದರೆ ಈ ಎಲ್ಲ ಜವಾಬ್ದಾರಿನ ಕಮಲಿಗಿಂತ ಚೆನ್ನಾಗಿ ಅನಿಕಾ ನಿಭಾಯಿಸ್ತಾಳೆ ಅಂತ ನನಗನ್ಸುತ್ತೆ. ಕಮಲಿ ಮೊಮ್ಮಗಳಾಗಿರೋದಕ್ಕೆ ಅಮ್ಮ ಒಪ್ಕೊಂಡಿದ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ನಾನು ಹಾಗೆ ಹೇಳಕ್ಕೆ ಹೊರಟಿಲ್ಲ, ನನ್ನ ಮಾತಿನ ಅರ್ಥನೇ ಬೇರೆ ಇತ್ತು. ಸಾರಿ. ಇಲ್ಲ ತಾತ, ನೀವು ಸಾರಿ ಕೇಳೋವಂಥದ್ದು ಏನೂ ಹೇಳಿಲ್ಲ. ನನಗೆ ಬೇಜಾರಾಗಿದ್ದ ಕಾರಣನೇ ಬೇರೆ. ಒಂದು ವೇಳೆ ನೀವು ಹೇಳಿದ್ದೆ ನಿಜ ಇರ್ಬೋದೇನೋ ಅಂತ ಅನ್ನಿಸ್ತು. ಹಾಗೆಲ್ಲ ಅನ್ಕೋಬೇಡಪ್ಪ. ಅಯ್ಯೋ, ನೋಡು ನೋಡು, ನಾ ಬಂದಿದ್ದೆ ಏನಕ್ಕೋ, ಮಾತು ಇನ್ನೆಲ್ಲ ಹೋಗ್ತಾ ಇದೆ. ಮಾಡು. ತೆಗೆದು ನೋಡು. ವಾಚ್ ಅಂತ ನಿನಗೆ ಗೊತ್ತಾಗಲ್ಲ, ನಾವು ಅದನ್ನು ಹೇಳ್ಬೇಕು.
ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡೋವಂಥದ್ದು ಅತಿ ಮುಖ್ಯವಾದ ಬೆಲೆ ಕಟ್ಟಕ್ಕೆ ಆಗದೆ ಇರೋವಂಥದ್ದು ಅಂದರೆ ಅದು ಸಮಯ. ಆ ಸಮಯನ ನೀನು ನಮಗೆ ಕೊಟ್ಟಿದ್ಯಾ. ನಮ್ಮ ಮನೆಯಲ್ಲಿ ಯಾರು ಏನೇ ತೊಂದರೆ ಆದರೂ ಮೊದಲು ಬಂದು ನಿಂತ್ಕೋತಾ ಇದ್ದಿದ್ದು ನೀನೇ. ನಮ್ಮೆಲ್ಲರ ಮುದ್ದಿನ ಮಗನಾದ ನಿನಗೆ ಈ ವಾಚು ಉಡುಗೊರೆ. ಆದರೆ ತಾತ, ಈ ವಾಚಿನ ಜೊತೆ ನಿಮ್ಮದು ತುಂಬ ಮೆಮೊರೀಸ್ ಇರುತ್ತಲ್ಲ. ಅನ್ನಪೂರ್ಣಮ್ಮ ಅವರೇ, ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಕಮಲಿ ಓದಲು ಎಷ್ಟೇ ಬುದ್ಧಿವಂತೆ ಆದ್ರೂ ಇದನ್ನೆಲ್ಲ ಸಂಭಾಳಿಸೋ ಶಕ್ತಿ, ಗುಣ ಇರೋದು ಖಂಡಿತ ಅನಿಕಾಗೆ. ಕಮಲಿ ಇದನ್ನೆಲ್ಲ ನೋಡ್ತಾ ಇರೋದು ಈಗ. ಅವಳ ಕಣ್ಣಿಗೆ ಎಲ್ಲಾನೂ ಹೊಸ್ತು. ಮಹಾಜನ್ ಕುಟುಂಬ ಕಾಪಾಡಿಕೊಂಡು ಬಂದಂಥ ಲೆಗಸಿನ, ರೆಪ್ಯುಟೇಷನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ಮಹಾಜನ್ ಮನೇಲೆ ಬೆಳೆದಂಥ ಹುಡುಗಿಯಿಂದನೇ ಸಾಧ್ಯ ಅಲ್ವಾ? ಅದಕ್ಕೆ